ಬೆಂಗಳೂರಿನಲ್ಲಿ ಫಿಫಾ ವರ್ಲ್ಡ್ ಕಪ್ ಫೀವರ್. ಫುಟ್ಬಾಲ್ ಪ್ರೇಮಿಗಳಿಗೆ ರಾಜ್ಯ ಸರ್ಕಾರ ಇದೀಗ ಗುಡ್ ನ್ಯೂಸ್ ನೀಡಿದೆ. ರಾತ್ರಿ 3:30 ತನಕ ಹೋಟೆಲ್ ರೆಸ್ಟೋರೆಂಟ್ ಓಪನ್ ಇರುತ್ತೆ. ಇದಕ್ಕೆ ಸರ್ಕಾರ ಪರ್ಮಿಷನ್ ನೀಡಿದೆ. ಬೆಂಗಳೂರಲ್ಲಿ ರಾತ್ರಿ 3:30 ತನಕ ಅಂದ್ರೆ ಬೆಳಗಿನ ಜಾವ 3:30 ತನಕ ಹೋಟೆಲ್ ರೆಸ್ಟೋರೆಂಟ್ ಓಪನ್ಗೆ ಸರ್ಕಾರ ಅವಕಾಶ ನೀಡಿದೆ. ಹೋಟೆಲ್ ರೆಸ್ಟೋರೆಂಟ್ ತೆರೆಯಲು ಸರ್ಕಾರ ಇದೀಗ ಅಸ್ತು ಎಂದಿದೆ. ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಮನವಿ ಮಾಡಿತ್ತು ಸರ್ಕಾರಕ್ಕೆ. ಯಾವಾಗ ಅಂದ್ರೆ ಇಂದು, ನಾಳೆ, ಅದೇ ರೀತಿ ಜುಲೈ 19 ಅಂದ್ರೆ ಭಾನುವಾರ 3 ದಿನ ಮಾತ್ರ ಪರ್ಮಿಷನ್ ಇರೋದು. ಫಿಫಾ ವರ್ಲ್ಡ್ ಕಪ್ ಹಿನ್ನೆಲೆಯಲ್ಲಿ 3 ದಿನ ಸರ್ಕಾರ ಅವಕಾಶ ನೀಡಿದೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಹಂಚಿಕೊಂಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಜೋರಾಗಿದೆ ಫಿಫಾ ವರ್ಲ್ಡ್ ಕಪ್ ಕ್ರೇಜ್. ಇಂದು ಸ್ಪೇನ್ ಫ್ರಾನ್ಸ್ ನಡುವೆ ಸೆಮಿಫೈನಲ್ ಪಂದ್ಯ ನಡೆಯೋದಿಕ್ಕಿದೆ. ಹಲವು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ಪಂದ್ಯ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ದೊಡ್ಡ ದೊಡ್ಡ ಸ್ಕ್ರೀನ್ಗಳ ಮೂಲಕ ಪಂದ್ಯ ವೀಕ್ಷಣೆಗೆ ವ್ಯವಸ್ಥೆ ಮಾಡಲಾಗಿದೆ. ಇವತ್ತು ಮೊದಲ ಸೆಮಿಫೈನಲ್ ಮ್ಯಾಚ್ ನಡೀತಾ ಇದೆ. ಸ್ಪೇನ್ ಹಾಗೂ ಫ್ರಾನ್ಸ್ ನಡುವೆ ಮಧ್ಯರಾತ್ರಿ ಈ ಪಂದ್ಯ ಆರಂಭ ಆಗುತ್ತೆ. ಈ ನಿಟ್ಟಿನಲ್ಲಿ ಹಲವು ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ದೊಡ್ಡ ದೊಡ್ಡ ಸ್ಕ್ರೀನ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಬರುವಂತಹ ಕಸ್ಟಮರ್ಸ್ ಏನಿದ್ದಾರೆ ಅವರಿಗೆ ವರ್ಲ್ಡ್ ಕಪ್ ಲೈವ್ ಆಗಿ ನೋಡುವಂತಹ ವ್ಯವಸ್ಥೆಯನ್ನ ರೆಸ್ಟೋರೆಂಟ್ಗಳಲ್ಲಿ ಮಾಡಲಾಗಿದೆ. ಹೀಗಾಗಿ ರೆಸ್ಟೋರೆಂಟ್ ಮಾಲೀಕರು ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ರು. ಅಂದ್ರೆ ಈ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿ ಅಂತ. ಈ ಮನವಿಗೆ ಇದೀಗ ಸರ್ಕಾರ ಓಗೊಟ್ಟು 3:30ರವರೆಗೆ ಅವಕಾಶವನ್ನ ಕಲ್ಪಿಸಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ರಾಚಪ್ಪ, ಬೆಂಗಳೂರಿನಲ್ಲಿ ಫಸ್ಟ್ ಆಫ್ ಆಲ್ ವರ್ಲ್ಡ್ ಕಪ್ ಅಂದ್ರೆ ಫಿಫಾ ವರ್ಲ್ಡ್ ಕಪ್ ಫುಟ್ಬಾಲ್ನ ಕ್ರೇಜ್ ಹೆಂಗಿದೆ, ಜೊತೆಗೆ ಸರ್ಕಾರ ಏನೋ ಫುಟ್ಬಾಲ್ ಫ್ಯಾನ್ಸ್ಗೆ ಅನುಮತಿ ನೀಡಿದೆ ಅಂದ್ರೆ ಖುಷಿ, ಗುಡ್ ನ್ಯೂಸ್ ಏನೋ ಕೊಟ್ಟಿದೆ, ಆದ್ರೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ಯಾ ಹೇಗೆ? ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಆಗಿದ್ಯಾ ಹೇಗೆ? ಭದ್ರತೆಯನ್ನ ಕೈಗೊಂಡಿದ್ದಾರಾ ಹೇಗೆ? ಶುಭಶ್ರೀ, ಫಿಫಾ ವರ್ಲ್ಡ್ ಕಪ್ ಫೀವರ್ ಎಲ್ಲೆಡೆ ಜೋರಾಗಿರುವಂಥದ್ದು. 14-15ರ ರಾತ್ರಿ ಬೆಳಗಿನ ಜಾವದವರೆಗೂ ಕೂಡ ಸೆಮಿಫೈನಲ್ ಪಂದ್ಯ ಇದ್ರೆ 19ರಂದು ಕೂಡ ಫಿಫಾ ವರ್ಲ್ಡ್ ಕಪ್ ಪಂದ್ಯ ಇರುವಂಥ ಕಾರಣದಿಂದಾಗಿ ಸಾಮಾನ್ಯವಾಗಿ ಏನು ಹೋಟೆಲ್ ಮತ್ತು ರೆಸ್ಟೋರೆಂಟ್ನ ಸಮಯವನ್ನು 1 ಗಂಟೆವರೆಗೆ ಇತ್ತು, ಅದನ್ನು 3:30ರವರೆಗೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮಾಲೀಕರ ಸಂಘ ಸರ್ಕಾರವನ್ನು ಮನವಿ ಮಾಡಿಕೊಂಡಿತ್ತು. ಆ ಮನವಿಗೆ ಹೋಗೊಟ್ಟಿರುವಂತಹ ಸರ್ಕಾರ 3:30ರವರೆಗೂ ಕೂಡ ಈ ರೀತಿಯಾಗಿ ಪಬ್, ಬಾರ್, ರೆಸ್ಟೋರೆಂಟ್ಗಳನ್ನು ತೆರೆಯೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಅದರ ಜೊತೆಗೆ ಕೇವಲ ಓಪನ್ ಮಾಡೋದಷ್ಟೇ ಅಲ್ಲ, ಅದಕ್ಕೆ ಬೇಕಾಗುವಂಥ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಅನ್ನುವಂತಹ ಒಂದಿಷ್ಟು ಎಚ್ಚರಿಕೆಯನ್ನು ಕೂಡ ನೀಡಿತು. ಅದೇ ಒಂದು ನಿಟ್ಟಿನಲ್ಲಿ ಪಬ್ ಮತ್ತು ಬಾರ್, ರೆಸ್ಟೋರೆಂಟ್ ಮಾಲೀಕರೇನು ಗ್ರಾಹಕರನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲ ತಯಾರಿಯನ್ನು ಕೂಡ ಸದ್ಯಕ್ಕೆ ಮಾಡ್ಕೊಳ್ತಾ ಇರುವಂಥದ್ದು. ಯಾಕಂತಂದ್ರೆ ಕ್ರಿಕೆಟ್ ವಿಶ್ವಕಪ್ ಆಗಿರಲಿ, ಫಿಫಾ ವರ್ಲ್ಡ್ ಕಪ್ ವಿಶ್ವಕಪ್ ಆಗಿರಲಿ, ಅದಕ್ಕೆ ಆದಂಥ ಒಂದಿಷ್ಟು ಅಭಿಮಾನಿ ಬಳಗ ಎಲ್ಲವೂ ಕೂಡ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಅವರನ್ನ ರಂಜಿಸಬೇಕು, ಜೊತೆಗೆ ಗ್ರಾಹಕರು ತಮ್ಮ ಒಂದು ವ್ಯಾಪಾರವನ್ನು ಕೂಡ ಹೆಚ್ಚು ಮಾಡ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಅಂದರೆ ಪಬ್, ಬಾರ್, ರೆಸ್ಟೋರೆಂಟ್ಗಳಲ್ಲಿ ಹೆಚ್ಚುವರಿಯಾಗಿ ಈ ಪಂದ್ಯ ವೀಕ್ಷಣೆಗೆ ಸ್ಕ್ರೀನ್ಗಳನ್ನು ಅಳವಡಿಸುವಂಥದ್ದಾಗಿರ್ಬೋದು, ಜೊತೆಗೆ ಅದಕ್ಕೆ ಆಫರ್ ಡಿಸ್ಕೌಂಟನ್ನು ಕೊಡುವಂಥದ್ದಾಗಿರ್ಬೋದು. ಅದರ ಜೊತೆಗೆ ಬರುವಂಥ ಗ್ರಾಹಕರ ಒಂದು ಸುರಕ್ಷತೆ ದೃಷ್ಟಿಯಿಂದ ಹೆಚ್ಚಿನದಾಗಿ ನಾರ್ಮಲ್ ಡೇಸಲ್ಲಿ ಇರುವಂತಹ ಹೆಚ್ಚಿನದಾಗಿ ಒಂದು ಬೌನ್ಸರ್ಗಳನ್ನು ನೇಮಕ ಮಾಡಿಕೊಳ್ಳುವಂಥದ್ದಾಗಿರ್ಬೋದು. ಅದ್ರ ಜೊತೆಗೆ ಯಾರಾದರೂ ಗ್ರಾಹಕರು 3:30ರವರೆಗೂ ಕೂಡ ಇದ್ದು ಅವರು ಕ್ಯಾಬನ್ನು ಬುಕ್ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ರೆಸ್ಟೋರೆಂಟ್ ಜೊತೆಗೆ ಪಬ್, ಬಾರ್ ಓನರ್ಗಳೇನಿದ್ದಾರೆ, ಅಲ್ಲಿನ ಮ್ಯಾನೇಜ್ಮೆಂಟ್ ಏನಿದೆ, ಅವರೇ ಅವನ್ನ ಬುಕ್ ಮಾಡಿ ಕಳಿಸ್ಬೇಕು ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಬೆಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿರುವಂತಹ ಭಾಗಶಃ ಸಾಕಷ್ಟು ಪಬ್, ಬಾರ್ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಇದೇ ರೀತಿಯಾಗಿ ಒಂದು ಫಿಫಾ ವರ್ಲ್ಡ್ ಕಪ್ಗೆ ಸಾಕಷ್ಟು ತಯಾರಿಯನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಸದ್ಯಕ್ಕೆ ನಾವು ಈಗ ಚರ್ಚ್ ಸ್ಟ್ರೀಟ್ ಬ್ರಿಗೇಡ್ ರಸ್ತೆಯಲ್ಲೂ ಕೂಡ ಇರುವಂತಹ ಪಬ್, ಬಾರ್ಗಳಲ್ಲೂ ಕೂಡ ಎಲ್ಲ ರೀತಿಯಾದಂಥ ಫಿಫಾ ವರ್ಲ್ಡ್ ಕಪ್ ಸೆಮಿಫೈನಲ್ ಪಂದ್ಯ ಮತ್ತು ಫೈನಲ್ ಪಂದ್ಯ ವೀಕ್ಷಣೆಗೆ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಶುಭಶ್ರೀ, ಥ್ಯಾಂಕ್ ಯು ರಾಚಪ್ಪ ತಮ್ಮೆಲ್ಲ ಮಾಹಿತಿಗೆ.